ನಮಸ್ಕಾರ. ನಾನು ನಿಮ್ಮ ಅಂಬರೀಶ್ ಸಾವರ್ ಮಾಡುವ ನಮಸ್ಕಾರಗಳು. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಈ ವಾರದ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರು ಅವರಿಗೆಲ್ಲರಿಗೂ ಮತ್ತೊಮ್ಮೆ ನನ್ನ ವತಿಯಿಂದ ಮತ್ತು ನನ್ನ ಚಾನಲ್ ವತಿಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಈ ವಾರ ನಮ್ಮ ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದ್ರ ಕಡೆ ಸ್ವಲ್ಪ ಗಮನ ಕೊಡೋಣ. ಅದಕ್ಕಿಂತ ಮುಂಚಿತವಾಗಿ ಹೋದ ವಾರ ಏನೆಲ್ಲ ಘಟನೆಗಳು ನಡೆದಿವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ನಾನು ಹೇಳಿದ್ದೆ ಈ ವರ್ಷ ಸ್ವಲ್ಪ ಯಾರ್ಯಾರಿಗೆಲ್ಲ ತೊಂದರೆ ಇದೆ ಅಂತೇಳಿ. ಅದೇ ಪ್ರಕಾರವಾಗಿ ಎಂಬ ಅಕ್ಷರಕ್ಕೆ ಮತ್ತು 4ನೇ ತಾರೀಕು ಹಿಡಿದವರಿಗೆ ಸ್ವಲ್ಪ ತೊಂದರೆ ಇದೆ ಅಂತ ಹೇಳಿದ್ದೆ. ಹೋದ ವಾರ ಅಂದ್ರೆ ಕಳೆದ ವಾರ 22ನೇ ತಾರೀಕು ಒಬ್ಬ ಕಾಮಿಡಿ ಕಿಲಾಡಿ ನಟ, ಅವನ ಹೆಸರು ಮಡೇನೂರು ಮನು ಅಂತೇಳಿ ಕಿಶಂದೆ. ಅವರು ಯಾವುದೋ ಒಂದು ಸಹನಟಿಯ ಅತ್ಯಾಚಾರದ ಆರೋಪದ ಮೇಲೆ ಅವರು ಅರೆಸ್ಟ್ ಆಗಿದ್ರು. ಅವ್ರ ಹೆಸರು ಕೂಡ ಮಾನಿಂದ ಹೆಸರು ಆಗುತ್ತೆ. ತಾರೀಕು ಬಂದು 22ನೇ ತಾರೀಕು ಎಂದೇ ಶುರುವಾಗುತ್ತೆ, ಮಡೇನೂರ್ ಮನು ಅಂತೇಳಿ. ಈ ತರ 22ನೇ ತಾರೀಕು ಸಾಕಷ್ಟು ಘಟನೆಗಳು ನಡೆದಿವೆ ರಾಜ್ಯಾದ್ಯಂತ ಮತ್ತು ದೇಶದಾದ್ಯಂತ ನಡೆದಿವೆ. ಅದು ಒಂದು ಸಣ್ಣ ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ ಯಾವ ರೀತಿ ಎಂಬಕ್ಷರಿಗೆ ಈ ವರ್ಷ ಬಲ ಇಲ್ಲ ಅನ್ನೋದ್ರ ಬಗ್ಗೆ. ಈಗ ಈ ವಾರ ನಮ್ಮ ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದ್ರ ಕಡೆ ಸ್ವಲ್ಪ ಗಮನ ಕೊಡೋಣ. ದಿನಾಂಕ 26 ಅಂದ್ರೆ ಮೇ 26 ಸೋಮವಾರದಿಂದ ನಮ್ಮ ದಿನ ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದ್ರ ಕಡೆ ಸ್ವಲ್ಪ ಗಮನ ಕೊಡೋಣ. 26 ಇದು ತುಂಬಾ ಡೇಂಜರ್ ಡೇಟ್ ಅಂತಾನೆ ಹೇಳ್ತೀನಿ. ಈ ತಿಂಗಳಲ್ಲಿ ಯಾವುದೇ ಶುಭ ಕೆಲಸಗಳು ಮಾಡೋದು ಬೇಡವೇ ಬೇಡ, ಯಾಕಂದ್ರೆ ಕಾಂಬಿನೇಷನ್ ತುಂಬಾ ಕೆಟ್ಟದಿದೆ. ಯಾವುದೇ ಶುಭ ಕೆಲಸಗಳು ಮಾಡೋದು ಬೇಡ. ತದನಂತರ 27 ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು ಮಾಡಿಕೊಳ್ಳಬಹುದು ಈ ವಾರ. ಅಂದ್ರೆ ಅದು ಅಮಾವಾಸ್ಯೆ ಇರುತ್ತೆ, ಅದಕ್ಕೋಸ್ಕರ ಅಮಾವಾಸ್ಯೆ ಇರೋದ್ರಿಂದ ಯಾವುದೇ ಶುಭ ಕೆಲಸಗಳು ಮಾಡೋಕ್ಕಾಗಲ್ಲ. ಬಟ್ ವೈಯಕ್ತಿಕವಾಗಿ ಏನಾದರೂ ಶುಭ ಕೆಲಸಗಳಿದ್ರೆ ಮಾಡಿಕೊಳ್ಳಬಹುದು. ನೆಕ್ಸ್ಟ್ 28 1ನೇ ತಾರೀಕು, ಅದು ಕೂಡ 28 ಅಂದ್ರೆ ಒಂದಾಗುತ್ತೆ. ಅದು ಕೂಡ ತುಂಬಾ ಅನಾಹುತದ ಸಂಖ್ಯೆ ಅಂತಾನೆ ಹೇಳ್ಬೋದು. ಯಾವುದೇ ಶುಭ ಕೆಲಸಗಳು ಬೇಡವೇ ಬೇಡ. ನೆಕ್ಸ್ಟ್ 29 ಅಂದ್ರೆ 2 and 7 ಕಾಂಬಿನೇಷನ್ ಏನೋ ಚೆನ್ನಾಗಿದೆ. ಬಟ್ ಯಾವುದೇ 29ನೇ ತಾರೀಕು ಯಾವುದೇ ಶುಭ ಕೆಲಸಗಳು ಬೇಡ ಅಂತಾನೆ ಹೇಳ್ತೇನೆ. ಯಾಕಂದ್ರೆ 29ನೇ ತಾರೀಕು ಮಾಡಿರ್ತಕ್ಕಂಥ ಯಾವುದೇ ಶುಭ ಕೆಲಸಗಳು, ಗೃಹ ಪ್ರವೇಶ ಆಗಿರ್ಬೋದು, ಮದುವೆ ಆಗಿರ್ಬೋದು, ಏನಾಗಿರ್ಬೋದು, ಅವು ಯಶಸ್ವಿಯಾಗಿ ನಿಲ್ಲೋದಿಲ್ಲ ಅನ್ನೋದಕ್ಕೆ ಅದೊಂದು ಸಾಕಷ್ಟು ಉದಾಹರಣೆಗಳು ನನ್ನ ಹತ್ರ ಇದ್ದೇವೆ. ಅದಕ್ಕೋಸ್ಕರ 29ನೇ ತಾರೀಕು ಯಾವುದೇ ಶುಭ ಕೆಲಸಗಳು ಬೇಡವೇ ಬೇಡ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು 30ನೇ ತಾರೀಕು. 30 ತುಂಬಾ ಪರವಾಗಿಲ್ಲ, ಚೆನ್ನಾಗಿದೆ, ಮಾಡಿಕೊಳ್ಬಹುದು. ನೀವು ಏನೇ ಕೆಲಸಗಳಿದ್ದನ್ನು 30ನೇ ತಾರೀಕು ಮಾಡಿಕೊಳ್ಬಹುದು. ನೆಕ್ಸ್ಟ್ ಬಂದ್ಬಿಟ್ಟು 31. ಇದು ಕೂಡ ಅಷ್ಟೊಂದು ಒಳ್ಳೆಯ ದಿನಾಂಕ ಅಲ್ಲ. ಆದ್ರೆ ವೈಯಕ್ತಿಕವಾಗಿ ಅಂತ ನೋಡಿದಾಗ ಕಾಂಬಿನೇಷನ್ ಚೆನ್ನಾಗಿದೆ. ಬಟ್ 31 ಅಂತ ಬಂದಾಗ 4ನೇ ತಾರೀಕು ನೀವು ಯಾವುದೇ ಶುಭ ಕೆಲಸಗಳಿಗೆ ಬೇಡ ಅಂತಾನೆ ಹೇಳ್ತೀನಿ. ಅದ ನಂತರ ಬರ್ತಾ ಇರೋದು ಜೂನ್ 1. ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು ಮಾಡಿಕೊಳ್ಬಹುದು ಜೂನ್ 1. ಅದು ಆದಿತ್ಯವಾರ ಇರೋದ್ರಿಂದ ಸ್ವಲ್ಪ ಶನಿವಾರ ಮತ್ತು ಆದಿತ್ಯವಾರ ಯಾವುದೇ ಮದುವೆ ಕಾರ್ಯಗಳನ್ನು ಮಾಡೋದು ಬೇಡ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಮದುವೆ ಕಾರ್ಯಕ್ರಮಗಳು ಯಾವಾಗಲೂ ಮಂಗಳವಾರ, ಶನಿವಾರ ಮತ್ತು ಭಾನುವಾರ ಮಾಡಲೇಬಾರ್ದು. ಆದ್ರೆ ಏನ್ ಮಾಡಕ್ಕಾಗಲ್ಲ, ಕೆಲವು ಜನ ಭಾನುವಾರ ಹಾಲಿಡೇ ಇರ್ತದೆ, ಎಲ್ಲರೂ ಬರ್ತಾರೆ ಅಂತ ಹೇಳಿ ಕಾರಣಕ್ಕೋಸ್ಕರ ಇಟ್ಕೊಂತಾರೆ. ಅದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಮದುವೆಗೆ. ಅದ್ರ ಮೇಲೆ ಅವ್ರ ಇಷ್ಟ. ಏನೇನಾಗಿದೆ, ಶನಿವಾರ, ಭಾನುವಾರ, ಮಂಗಳವಾರ ಮಾಡಿದಾಗ ಏನಾಗುತ್ತೆ ಅನ್ನೋದು ತಮಗೆಲ್ಲ ಗೊತ್ತಿದೆ. ಅದಕ್ಕೋಸ್ಕರ ದಯವಿಟ್ಟು ಈ 3 ವಾರಗಳಲ್ಲಿ ಮದುವೆ ಕಾರ್ಯಕ್ರಮವನ್ನು ಖಂಡಿತವಾಗ್ಲೂ ಮಾಡೋದು ಬೇಡ ಅಂತ ಹೇಳ್ತಾ ಈ ವಾರದ ಈ ಸಂಖ್ಯಾ ಭವಿಷ್ಯವನ್ನ ಇಲ್ಲಿಗೆ ಮುಗಿಸೋದಕ್ಕಿಂತ ಮುಂಚಿತವಾಗಿ ಈ ವಾರದ ಒಂದು ಹೀಲಿಂಗ್ ಕೋಡ್ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಹೀಲಿಂಗ್ ಕೋಡ್ ಏನಪ್ಪಾ ಅಂದ್ರೆ, ಯಾರ್ಯಾರಿಗೆಲ್ಲ ಹೈ ಫೀವರ್ ಇರ್ತಾವೆ, ಯಾರಿಗೆಲ್ಲ ಭಯಂಕರ ಜ್ವರ ಇರ್ತಾವೆ, ಅವ್ರಿಗೆ ಕಡಿಮೆ ಆಗ್ಬೇಕಾದ್ರೆ ತಕ್ಷಣವೇ ಆ ಜ್ವರಗಳ ಕಡಿಮೆ ಆಗ್ಬೇಕಾದ್ರೆ ಅವರು ಈ ಹೀಲಿಂಗ್ ಕೋಡ್ ಅನ್ನ ತಮ್ಮ ದೇಹದ ಎಡಭಾಗದಲ್ಲಿ ನೀಲಿ ಪೆನ್ನಿನಿಂದ ಎಡಭಾಗದಲ್ಲಿ ಬರ್ಕೊಂಡ್ರೆ ಖಂಡಿತವಾಗೂ ಅವರಿಗೆ ಕಂಟ್ರೋಲ್ ನಲ್ಲಿ ಬರುತ್ತೆ. ನಂತರ ಅವರು ಹೋಗಿ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳ್ಬೇಕಾಗುತ್ತೆ. ಇದು ಬರೋದ್ರಿಂದ ಕಂಪ್ಲೀಟ್ ಇದಾಗಲ್ಲ, ಬಟ್ ಕಂಟ್ರೋಲ್ ಬರುತ್ತೆ. ಹೈ ಫೀವರ್ ಕಂಟ್ರೋಲ್ ಬರುತ್ತೆ, ಖಂಡಿತವಾಗಿ ಬರುತ್ತೆ. ಆ ಹೀಲಿಂಗ್ ಕೋಡ್ ಯಾವ ರೀತಿ ಇದೆ ಅಂತಂದ್ರೆ 2787656608 2787656608. ಈ ಹೀಲಿಂಗ್ ಕೋಡ್ ಅನ್ನ ನಿಮ್ಮ ದೇಹದ ಎಡಭಾಗದ ಮೇಲೆ ಬರೆದುಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅತಿಯಾದ ಜ್ವರ, ಹೈ ಫೀವರ್ ಏನಿರ್ತಲ್ಲ, ಅದು ಕಂಪ್ಲೀಟ್ ಆಗಿ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ತಾ ಈ ವಾರದ ನನ್ನ ಸಂಖ್ಯಾ ಭವಿಷ್ಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ನಿಮ್ಮ ಭೇಟಿ. ಅಲ್ಲಿವರೆಗೂ